ರಾಮಪುರ ಎಂಬುವ ಒಂದು ಸುಂದರವಾದ ಹಳ್ಳಿ. ಇಲ್ಲಿ ರಾಮಪ್ಪ ಎನ್ನುವ ಒಬ್ಬ ಕುಂಬಾರ ಇರುತ್ತಾನೆ. ಈತನು ಯಾವಾಗಲೂ ಮಣ್ಣಿನ ಮಡಿಕೆಗಳನ್ನು ತಯಾರು ಮಾಡಿ ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಮಾರುತ್ತಿದ್ದನು. ಇದರಿಂದ ಬರುವ ಹಣದಿಂದಲೇ ಇವನ ಜೀವನ ಸಾಗಿಸಬೇಕಾಗಿತ್ತು. ರಾಮಪ್ಪನ ಮನೆಯಲ್ಲಿ ವಯಸ್ಸಾದ ತಾಯಿ ಮತ್ತು ತಂದೆ ಹಾಗೂ ಒಬ್ಬ ತಂಗಿ ಇರುತ್ತಾಳೆ. ಈ 3 ಜನರನ್ನು ರಾಮಪ್ಪ ಮಣ್ಣಿನ ಮಡಿಕೆಗಳನ್ನು ಮಾರಿ ಅದರಿಂದ ಬರುವ ಹಣದಲ್ಲಿ ಸಾಕುತ್ತಿದ್ದನು. ಹೀಗೆ ದಿನಗಳು ಕರೆದಂತೆ ರಾಮಪ್ಪನ ಮಡಿಕೆಗಳನ್ನು ಕೊಳ್ಳಲು ಜನಗಳು ಮುಂದೆ ಬರುತ್ತಿರಲಿಲ್ಲ. ಏಕೆಂದರೆ ಎಲ್ಲರೂ ಮಣ್ಣಿನ ಮಡಿಕೆಯನ್ನು ಬಿಟ್ಟು ಬೇರೆ ಬೇರೆ ಹೊಸ ರೀತಿಯ ಪಾತ್ರೆಗಳನ್ನು ಖರೀದಿಸಲು ಮುಂದಾದರು. ರಾಮಪ್ಪ ದುಃಖದಿಂದ ಮನೆಗೆ ಹಿಂದಿರುಗಿದನು. ರಾಮಪ್ಪ ಬರುವ ದಾರಿಯನ್ನೇ ಕಾಯುತ್ತಿದ್ದ ತಂಗಿ, ಅಣ್ಣ, ಯಾಕೆ ಈ ದಿನ ಬರಿಗೈಯಲ್ಲಿ ಬರುತ್ತಿರುವೆ? ಅಡುಗೆ ಮಾಡಲು ಯಾವ ವಸ್ತುಗಳನ್ನು ತಂದಿಲ್ಲವೇಕೆ? ಏನಾಯ್ತು ಅಣ್ಣ? ಯಾಕೆ ನಿಮ್ಮ ಮುಖ ಬಾಡಿ ಹೋಗಿದೆ? ಹೇಳು ಅಣ್ಣ, ನೀನು ಹೀಗೆ ಸುಮ್ಮನೆ ಇದ್ರೆ ನನಗೇನು ಅರ್ಥ ಆಗುವುದಿಲ್ಲ. ಇಲ್ಲ ರಾಧಾ, ಈ ದಿನ ಅಡುಗೆ ಪದಾರ್ಥಗಳನ್ನು ತರಲು ನನ್ನ ಬಳಿ ದುಡ್ಡು ಇಲ್ಲ. ಏಕೆಂದರೆ ನನ್ನ ಬಳಿ ಈ ದಿನ ಯಾರು ಮಡಿಕೆಗಳನ್ನು ತೆಗೆದುಕೊಳ್ಳಲಿಲ್ಲ. ಎಲ್ಲರೂ ಬೇರೆ ಪಾತ್ರೆಗಳನ್ನು ತೆಗೆದುಕೊಳ್ಳಲು ಶುರು ಮಾಡಿದ್ದಾರೆ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಹೊಸ ತರಹದ ಪಾತ್ರೆಗಳು ಬಂದಿದೆ. ಅದಕ್ಕಾಗಿ ನನ್ನ ಮಡಿಕೆಗಳನ್ನು ಯಾರೂ ಇಷ್ಟಪಡುತ್ತಿಲ್ಲ. ಅದಕ್ಕೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತಿದೆ. ಬೇರೆ ಏನಾದರೂ ಮಾಡೋಣ ಎಂದರೆ ನನಗೆ ಯಾವ ಕೆಲಸವೂ ಗೊತ್ತಿಲ್ಲ. ಮೊದಲಿನಿಂದಲೂ ಈ ಮಡಿಕೆಗಳನ್ನು ಮಾಡಿಯೇ ನನಗೆ ಅಭ್ಯಾಸ. ಏನು ಮಾಡಬೇಕೆಂದು ದಿಕ್ಕೆ ತೋಚುತ್ತಿಲ್ಲ ರಾಧಾ. ಮುಂದೆ ನಮ್ಮ ಜೀವನ ಏನೆಂದು ಭಯವಾಗುತ್ತಿದೆ. ಚಿಂತಿಸ್ಬೇಡ ಅಣ್ಣ, ಮುಂದೆ ಏನಾದ್ರೂ ದಾರಿ ಹುಡುಕೋಣ. ಈಗ ಮನೆಯಲ್ಲಿ ಏನಿದೆಯೋ ಅದರಲ್ಲೇ ನಾನು ಅಡಿಗೆ ತಯಾರಿಸುತ್ತೇನೆ. ನೀನು ಚಿಂತಿಸ್ಬೇಡ ಅಣ್ಣ. ಊಟ ಮಾಡಿ ನಿಧಾನವಾಗಿ ಕುಳಿತು ಮುಂದೇನು ಮಾಡಬೇಕೆಂದು ಯೋಚಿಸೋಣ. ಈಗ ಬಾ ಅಣ್ಣ. ರಾಧಾ ಸಮಾಧಾನ ಮಾಡಿ ರಾಮಪ್ಪನನ್ನ ಒಳಗೆ ಕರೆದುಕೊಂಡು ಹೋಗ್ತಾಳೆ. ರಾತ್ರಿ ಊಟ ಮುಗಿಸಿದ ನಂತರ ಅಣ್ಣ ತಂಗಿಯರಿಬ್ಬರೂ ಕುಳಿತುಕೊಂಡು ಯೋಚಿಸುತ್ತಾರೆ. ರಾಧಾ ರಾಮಪ್ಪನ ತಾಯಿಗೆ ಬರುತ್ತಾರೆ. ರಾಮು, ನಿನ್ನ ಮಣ್ಣಿನ ಮಡಿಕೆಗಳನ್ನು ಯಾರು ಕೊಂಡುಕೊಳ್ಳುತ್ತಿಲ್ಲ ಎಂದು ಚಿಂತಿಸುತ್ತಿರುವೆಯಾ? ಹೆದರಬೇಡ ಮಗನೇ. ಜನರು ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿದ್ದಾರೆ. ಅದೇ ರೀತಿ ನಾವು ಕೂಡ ಬದಲಾಗಬೇಕು. ನನ್ನ ಬಳಿ ಸ್ವಲ್ಪ ದುಡ್ಡಿದೆ. ಅದನ್ನು ನಾನು ನಿನಗೆ ಕೊಡುತ್ತೇನೆ. ಅದರಿಂದ ನೀನು ಬೇರೆ ಏನಾದರೂ ಮಾಡಬಹುದಾ ಎಂದು ಯೋಚಿಸು. ಹೀಗೆ ಯಾವಾಗಲೂ ಚಿಂತಿಸುತ್ತಿರಬೇಡ ಮಗನೇ. ರಾಮಪ್ಪನ ತಾಯಿ ಹಾಕಿ ಕೂಡಿಟ್ಟ ಸ್ವಲ್ಪ ಹಣವನ್ನು ರಾಮುವಿನ ಕೈಯಲ್ಲಿ ಕೊಟ್ಟು ಒಳಗೆ ಹೋಗುತ್ತಾರೆ. ರಾಮು ಮುಂದೆ ಏನು ಮಾಡಬೇಕೆಂದು ಯೋಚಿಸುತ್ತಿರ್ತಾನೆ. ಆಗ ರಾಧಾ ರಾಹುವಿಗೆ ಹೇಳ್ತಾಳೆ, ಅಣ್ಣ, ನಾವು ಕೂಡ ಈಗಿನ ಕಾಲಕ್ಕೆ ತಕ್ಕಂತೆ ಪಾತ್ರೆಗಳನ್ನು ತಯಾರಿಸುವ ಅಂಗಡಿಗೆ ಹೋಗಿ ಹೊಸ ಬಗೆಯ ಪಾತ್ರೆಗಳನ್ನು ಖರೀದಿಸಿ ತರೋಣವೇ? ಅಮ್ಮ ಕೊಟ್ಟಿರುವ ದುಡ್ಡಿನಲ್ಲಿ ಎಷ್ಟು ಬರುತ್ತೋ ಅಷ್ಟು ಪಾತ್ರೆಗಳನ್ನು ತಂದು ಮಾರೋಣ. ನಂತರ ಏನಾಗುತ್ತೋ ನೋಡೋಣ ಅಣ್ಣ. ಬೇಡರಾದ, ಕಾಲ ಬದಲಾಗಬಹುದು. ಹಾಗಂತ ನಾವು ನಮ್ಮ ಕುಲಕಸುವನ್ನು ಮರೆಯಬಾರದು. ಈ ಕೆಲಸವನ್ನು ಆಗಿನಿಂದಲೂ ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದಿದ್ದಾರೆ. ಇದನ್ನು ನಾವೆಂದೂ ಮರೆಯಬಾರದು. ಅಮ್ಮ ಕೊಟ್ಟಿರುವ ದುಡ್ಡಿನಿಂದ ಹೊಸದಾಗಿ ಮಣ್ಣಿನ ಪಾತ್ರೆಗಳನ್ನು ಬೇರೆ ಶೈಲಿಯಲ್ಲಿ ಹೇಗೆ ತಯಾರಿಸುವುದು ಎಂದು ತಿಳಿದುಕೊಳ್ಳೋಣ. ನಂತರ ಅದನ್ನು ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋಣ. ಈಗ ನಾವು ಹೊಸ ಬಗೆಯ ಮಣ್ಣಿನ ಪಾತ್ರೆಗಳನ್ನು ಹೇಗೆ ತಯಾರು ಮಾಡಬೇಕೆಂದು ತಿಳಿದುಕೊಳ್ಳೋಣ. ರಾಮು ತಾಯಿ ಕೊಟ್ಟ ದುಡ್ಡಿನಿಂದ ಹೊಸ ಮಣ್ಣಿನ ಮಡಿಕೆಗಳನ್ನು ಮಾಡುವ ಯಂತ್ರವನ್ನು ಖರೀದಿಸಿದ. ಅದರಲ್ಲಿ ಹೊಸ ಬಗೆಯ ಮಣ್ಣಿನ ಮಡಿಕೆಗಳನ್ನು ಮಾಡಿ ಅದನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೋದ. ಎಲ್ಲರೂ ಆ ಮಣ್ಣಿನ ಮಡಿಕೆಗಳನ್ನು ನೋಡಿ ಕೂಡ ನೋಡದಂತೆ ಹೋಗುತ್ತಿದ್ದರು. ಯಾರೊಬ್ಬರೂ ರಾಮುವಿನ ಮಣ್ಣಿನ ಮಡಿಕೆಗಳನ್ನು ಖರೀದಿಸಲು ಮುಂದಾಗಲಿಲ್ಲ. ರಾಮುವಿಗೆ ತುಂಬಾ ಬೇಸರವಾಗುತ್ತದೆ. ಆಗ ಅಲ್ಲೇ ಪಕ್ಕದಲ್ಲಿ ಇದ್ದ ಹೊಸ ಪಾತ್ರೆಯ ಅಂಗಡಿಯ ಮಾಲೀಕ ಅಲ್ಲಿಗೆ ಬಂದು ರಾಮವನ್ನು ನೋಡಿ ಬೇಲಿ ಮಾಡಿ ನಗುತ್ತಿದ್ದ. ಲೋ ರಾಮು, ನಿಮಿಷದಲ್ಲಿ ಹೊಡೆದು ಹೋಗುವ ನಿನ್ನ ಮಣ್ಣಿನ ಮಡಿಕೆಯನ್ನು ಯಾರೋ ಖರೀದಿಸುತ್ತಾರೆ. ಈ ಕಾಲದಲ್ಲೂ ಈ ರೀತಿ ಮಣ್ಣಿನ ಮಡಿಕೆಗಳನ್ನು ತಯಾರಿಸಿ ತರುತ್ತಿರುವೆಯಲ್ಲ, ನಿನಗೆ ಬುದ್ಧಿ ಇಲ್ಲವೇ? ಕಾಲಕ್ಕೆ ತಕ್ಕಂತೆ ಬದಲಾಗು. ತೆಗೆದುಕೊಂಡು ಹೋಗು ನಿನ್ನ ಮಣ್ಣಿನ ಮಡಿಕೆಗಳನ್ನು. ಈ ನನ್ನ ಬಗ್ಗೆ ಯಾ ಪಾತ್ರೆಯ ಅಂಗಡಿಗಳ ಮುಂದೆ ಇನ್ನು ಮುಂದೆ ನಿನ್ನ ಮಣ್ಣಿನ ಮಡಿಕೆಗಳು ನನ್ನ ಕಣ್ಣಿಗೆ ಕಾಣಬಾರದು. ಹಾಗೇನಾದರೂ ಕಂಡರೆ ಎಲ್ಲ ಮಡಿಕೆಗಳನ್ನು ಹೊಡೆದು ಹಾಕುತ್ತೇನೆ. ಏನಾಯ್ತು ಅಣ್ಣ? ಯಾಕೆ ತುಂಬಾ ದುಃಖದಿಂದ ಇರುವೆ?
ಈ ದಿನವೂ ನಮ್ಮ ಮಣ್ಣಿನ ಮಡಿಕೆ ಯಾರು ತೆಗೆದುಕೊಳ್ಳಲಿಲ್ವೇ? ಹೌದು ರಾಧಾ, ನಾನು ಎಷ್ಟೇ ಹೊಸ ಬಗೆಯ ಮಣ್ಣಿನ ಮಡಕೆಗಳನ್ನು ತಯಾರಿಸಿ ತೆಗೆದುಕೊಂಡು ಹೋದರು ಯಾರೂ ಕೂಡ ನನ್ನ ಕಡೆ ತಿರುಗಿ ನೋಡುತ್ತಿಲ್ಲ. ಆ ಪಾತ್ರೆಯ ಅಂಗಡಿ ಮಾಲೀಕ ನನ್ನನ್ನು ತುಂಬಾ ಕೇವಲವಾಗಿ ಬೈದ. ಇನ್ನು ಮುಂದೆ ನನ್ನ ಮಣ್ಣಿನ ಮಡಿಕೆಯ ಅಂಗಡಿ ಅಲ್ಲಿ ಇಡಬಾರದಂತೆ, ಹಾಗೆ ಏನಾದರೂ ತೆಗೆದುಕೊಂಡು ಹೋದರೆ ಹೊಡೆದು ಹಾಕುತ್ತೇನೆ ಎಂದು ಹೇಳುತ್ತಿದ್ದಾನೆ. ಹೌದಾ ಅಣ್ಣ? ಹಾಗಾದ್ರೆ ಮುಂದೆ ಏನ್ ಮಾಡೋದು? ಬೇರೆ ರೀತಿ ಯೋಚನೆ ಮಾಡೋಣವೆಂದರೆ ನಮ್ಮ ಬಳಿ ಹಣವೂ ಇಲ್ಲ. ನನಗೂ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ರಾಧಾ. ಭಗವಂತ, ಈಕೆ ನನ್ನನ್ನು ಇಷ್ಟು ಶೋಧಿಸುತ್ತಿರುವೆ, ಕಾಪಾಡು ತಂದೆ. ವಯಸ್ಸಾದ ತಂದೆ ತಾಯಿಗಳನ್ನು ನಾನು ಕಾಪಾಡಬೇಕು. ಅವರಿಗೆ ಒಂದು ಹೊತ್ತಿನ ಅನ್ನಕ್ಕೂ ಕಷ್ಟಪಡುವಂತೆ ಮಾಡಬೇಡ. ಈ ಮಣ್ಣಿನ ಮಡಕೆಗಳೇ ನನಗೆ ದೇವರು. ಇದನ್ನು ಬಿಟ್ಟರೆ ಬೇರೆ ಕೆಲಸವು ನನಗೆ ಗೊತ್ತಿಲ್ಲ. ನನ್ನ ಕೈ ಬಿಡಬೇಡ ಭಗವಂತ. ನೋಡೋಣ ರಾಧಾ, ದೇವರಿದ್ದಾನೆ. ರಾಮಗೆ ಏನು ಮಾಡಬೇಕೆಂದು ದಿಕ್ಕು ತೋಚದೆ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿರ್ತಾನೆ. ಆಗ ಅಲ್ಲಿ ವಯಸ್ಸಾದ ಒಂದು ಅಜ್ಜ ಕಾಣಿಸಿಕೊಳ್ತಾನೆ. ಆತ ನೀರು ನೀರು ಎಂದು ಬೇಜಾರುತ್ತಿರ್ತಾನೆ. ರಾಮ ಅಂತಾನೆ. ರಾಮ ಒಂದು ಕ್ಷಣ ಅಲ್ಲೇ ನಿಂತು ಆ ವಯಸ್ಸಾದ ವ್ಯಕ್ತಿಯನ್ನು ನೋಡುತ್ತಾನೆ. ಗಾಬರಿಯಿಂದ ಹತ್ತಿರ ಹೋಗಿ ಅವರಿಗೆ ಏನಾಯಿತು ಎಂದು ಕೇಳುತ್ತಾನೆ. ಆಗ ಆ ವಯಸ್ಸಾದ ಮುದುಕ, ನನಗೆ ತುಂಬಾ ದಾಹವಾಗುತ್ತಿದೆ, ಸ್ವಲ್ಪ ನೀರು ಇದ್ದರೆ ಕೊಡಪ್ಪ, ನನ್ನ ಗಂಟಲು ಒಣಗಿ ಹೋಗಿದೆ. ತಕ್ಷಣ ರಾಮು ಅಲ್ಲಿಂದ ನೀರು ತರಲು ಓಡುತ್ತಾನೆ. ಪಕ್ಕದಲ್ಲಿ ಹರಿಯುತ್ತಿದ್ದ ಒಂದು ನದಿಯಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಂದು ಆ ವಯಸ್ಸಾದ ವ್ಯಕ್ತಿಗೆ ಕೊಡುತ್ತಾನೆ. ಅವರು ಆ ನೀರನ್ನು ಕುಡಿದು ಸ್ವಲ್ಪ ಸಮಯ ಸುಧಾರಿಸಿಕೊಳ್ಳುತ್ತಾರೆ. ಇವತ್ತು ನಿನ್ನಿಂದ ನನ್ನ ಪ್ರಾಣ ಉಳಿಯಿತು. ನೀನು ಯಾರೆಂದು ನನಗೆ ಗೊತ್ತಿಲ್ಲ ಮಗು. ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಅಯ್ಯ, ಯಾರು ನೀವು? ಎಲ್ಲಿಂದ ಬಂದಿರಿ? ವಯಸ್ಸಾದ ಸಮಯದಲ್ಲಿ ಹೀಗೇಕೆ ಓಡಾಡುತ್ತಿರುವಿರಿ? ನೀವು ಮನೆಯಲ್ಲೇ ಇರಬಹುದಲ್ಲವೇ? ನನಗೆ ಯಾರೂ ಇಲ್ಲ. ನಾನು ಒಬ್ಬ ದಾರಿ ಹೋಗ. ಎಲ್ಲ ಊರುಗಳಲ್ಲಿಯೂ ಅಲೆದಾಡುತ್ತಿರ್ತೇನೆ. ಯಾರಾದರೂ ತಿನ್ನಲು ಏನನ್ನಾದರೂ ಕೊಟ್ಟರೆ ಅದನ್ನು ತೆಗೆದುಕೊಂಡು ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ಈ ದಿನ ನನಗೆ ತಿನ್ನಲು ಏನೂ ಸಿಕ್ಕಿಲ್ಲ. ಅದಕ್ಕೆ ಇಷ್ಟು ಸುಸ್ತಾಗಿ ಕುಳಿತುಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ನಂತರ ಮುಂದೆ ಹೋಗುತ್ತೇನೆ. ನೀನು ಯಾವ ಕೆಲಸದ ಮೇಲೆ ಬಂದು ಏನು? ನೀನು ಹೋಗಪ್ಪ, ನಿನ್ನ ಕೆಲಸವನ್ನು ನೋಡಿಕೊ. ನನಗೆ ಯಾವ ಕೆಲಸವೂ ಇಲ್ಲ ಅಯ್ಯ. ಹೀಗೆ ಬೇಜಾರಿನಿಂದ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆ ಅಷ್ಟೆಷ್ಟೆ. ಏನಾಯ್ತಪ್ಪ ನಿನ್ಗೆ? ಇಷ್ಟು ಬೇಜಾರಿನಿಂದ ಮಾತನಾಡುತ್ತಿರುವೆ. ನಾನು ಒಬ್ಬ ಮಡಿಕೆ ಮಾಡುವ ಕುಂಬಾರ. ನಾನು ಮಡಿಕೆಗಳನ್ನು ತಯಾರು ಮಾಡಿ ತೆಗೆದುಕೊಂಡು ಹೋಗಿ ಮಾರುಕಟ್ಟೆಯಲ್ಲಿ ಮಾರಿ ಬರುತ್ತಿದ್ದೆ. ಆದರೆ ಇತ್ತೀಚೆಗೆ ನನ್ನ ಮಡಿಕೆಗಳನ್ನು ಯಾರೂ ತೆಗೆದುಕೊಳ್ಳುತ್ತಿಲ್ಲ. ಎಲ್ಲರೂ ಹೊಸ ಬಗೆಯ ಪಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ನನ್ನ ಕುಲಕಸವೇ ಮಡಿಕೆ ಮಾಡುವುದು. ಅದನ್ನು ಬಿಟ್ಟು ಬೇರೆ ಕೆಲಸವೂ ನನಗೆ ಗೊತ್ತಿಲ್ಲ. ಅದು ಅಲ್ಲದೆ ಅಲ್ಲಿನ ಪಪಾತ್ರೆ ಅಂಗಡಿ ಮಾಲೀಕ ಇನ್ನು ಮುಂದೆ ನನ್ನ ಮಣ್ಣಿನ ಮಡಿಕೆಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ಮಾರಬಾರದು ಎಂದಿದ್ದಾನೆ. ಮುಂದೆ ಏನು ಮಾಡಬೇಕೆಂದು ದಿಕ್ಕು ತೋಚುತ್ತಿಲ್ಲ. ನನಗೆ ವಯಸ್ಸಾದ ಅಪ್ಪ ಅಮ್ಮ ಮತ್ತು ವಯಸ್ಸಿಗೆ ಬಂದಿರುವ ನನ್ನ ತಂಗಿ ಇದ್ದಾಳೆ. ಮುಂದೆ ಇವರ ಜೀವನ ಏನೆಂದು ನನಗೆ ಚಿಂತೆಯಾಗಿದೆ. ಚಿಂತಿಸ್ಬೇಡಪ್ಪ, ನಾನು ನಿನಗೆ ಒಂದು ರಹಸ್ಯವನ್ನು ಹೇಳ್ತೇನೆ. ನೀನು ನಾನು ಹೇಳಿದ ಹಾಗೆ ನಡೆದುಕೋ. ಬಾ ನನ್ನ ಜೊತೆಯಲ್ಲಿ. ನೋಡು, ಇನ್ನು ಮುಂದೆ ನೀನು ಇಲ್ಲಿ ಕಾಣುತ್ತಿರುವ ಈ ಮಣ್ಣಿನಿಂದ ಮಡಿಕೆಗಳನ್ನು ಮಾಡಲು ಶುರು ಮಾಡು. ನಂತರ ಏನಾಗುತ್ತದೆ ಎಂದು ನಿನಗೆ ಅರ್ಥವಾಗುತ್ತದೆ. ಚಿಂತಿಸಬೇಡ ಮಗು, ನಿನಗೆ ಎಲ್ಲವೂ ಒಳ್ಳೆಯದಾಗುತ್ತದೆ. ನೀನು ಹೋಗಿ ಬಾ. ಆ ವಯಸ್ಸಾದ ವ್ಯಕ್ತಿ ರಾಮವನ್ನು ಕರೆದುಕೊಂಡು ಹೋಗಿ ಆ ರಹಸ್ಯಮಯ ಜಾಗವನ್ನು ತೋರಿಸಿ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ. ನಂತರ ರಾಮು ಅವರು ಹೇಳಿದ ಹಾಗೆ ಅಲ್ಲಿಂದಲೇ ಮಣ್ಣನ್ನು ತೆಗೆದುಕೊಂಡು ಹೋಗಿ ಮಡಿಕೆಗಳನ್ನು ತಯಾರಿಸಲು ಶುರು ಮಾಡುತ್ತಾನೆ. ಮಡಿಕೆ ಮಾಡುತ್ತಿದ್ದಂತೆ ಅದರಿಂದ ಸುಂದರವಾದ ಪರಿಮಳ ಬರಲು ಶುರುವಾಗುತ್ತದೆ. ರಾಮು ಆ ಸುವಾಸನೆ ಎಲ್ಲಿಂದ ಬರುತ್ತಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಂತೆ ಅಲ್ಲಿಗೆ ರಾಧಾ ಬರುತ್ತಾಳೆ. ಅಣ್ಣ, ಏನಿದು ಇಷ್ಟೊಂದು ಸುಂದರವಾದ ಸುವಾಸನೆ ಎಲ್ಲಿಂದ ಬರುತ್ತಿದೆ? ಈ ಮೊದಲು ನಾನು ಇಂತಹ ಅದ್ಭುತವಾದ ವಾಸನೆಯನ್ನು ಎಂದು ನೋಡಿಲ್ಲ. ನಾನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುತ್ತಿದ್ದೆ. ಈ ವಾಸನೆ ನನ್ನನ್ನು ಇಲ್ಲಿಯ ತನಕ ಕರೆದುಕೊಂಡು ಬಂದಿದೆ. ಅಣ್ಣ, ನಿನಗೂ ಈ ಪರಿಮಳ ಬರುತ್ತಿದೆ ಅಣ್ಣ? ಹೌದು ರಾಧಾ, ನಿನಗೂ ಈ ಸುವಾಸನೆ ಬರುತ್ತಿದೆ. ನೋಡು, ಈ ಮಣ್ಣಿನಿಂದಲೇ ಆ ಪರಿಮಳ ಬರುತ್ತಿದೆ. ಅಂದರೆ ಇದರ ವಾಸನೆ ಎಲ್ಲಾ ಕಡೆ ಹರಡುತ್ತಿದೆ ಎನಿಸುತ್ತಿದೆ.
ರಾಧಾ, ನಿನಗೆ ನಾನು ಹೇಳಿದ್ದೆ ಅಲ್ಲವೇ, ಒಬ್ಬ ವಯಸ್ಸಾದ ವ್ಯಕ್ತಿ ನನಗೆ ಈ ಮಣ್ಣಿನಿಂದ ಮಡಿಕೆಗಳನ್ನು ಮಾಡಲು ತಿಳಿಸಿದ್ದಾರೆ ಎಂದು. ಅದೇ ಮಣ್ಣಿನಿಂದ ಈ ಸುವಾಸನೆ ಬರುತ್ತಿದೆ ರಾಧಾ. ಅಣ್ಣ, ಈ ಮಡಿಕೆಗಳು ಕೂಡ ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿವೆ. ಈ ಮಡಿಕೆಗಳಲ್ಲಿ ಏನು ಆಕರ್ಷಣೆ ಇದೆ ಅಣ್ಣ? ರಾಧಾ ಅಲ್ಲಿಂದ ಒಂದು ಮಡಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ನೋಡುತ್ತಿರುತ್ತಾಳೆ. ತಕ್ಷಣ ಆ ಮಡಿಕೆ ಕೈಜಾರಿ ಕೆಳಗೆ ಬೀಳುತ್ತದೆ. ರಾಧಾ ಮತ್ತು ರಾಮು ಇಬ್ರು ಗಾಬರಿಗೊಳ್ಳುತ್ತಾರೆ. ಏಕೆಂದರೆ ಕೈಜಾರಿ ಬಿದ್ದ ಆ ಮಡಿಕೆ ಹೊಡೆದು ಹೋಗುವುದಿಲ್ಲ. ಬಿದ್ದ ಮಡಿಕೆ ಸುಂದರವಾಗೇ ಇರುತ್ತದೆ. ರಾಧಾ ಆಶ್ಚರ್ಯದಿಂದ, ಅಣ್ಣ, ಏನಿದು? ಮಡಿಕೆ ಕೆಳಗೆ ಬಿದ್ದರೂ ಹೊಡೆದಿಲ್ಲ. ಇದು ಹೇಗೆ ಸಾಧ್ಯ ಅಣ್ಣ? ಮಡಿಕೆ ಮಣ್ಣಿನಿಂದ ತಾನೇ ಮಾಡಿದ್ದೀಯಾ? ಹಾಗಿದ್ರೂ ಇದು ಹೇಗೆ ಕೆಳಗಡೆ ಬಿದ್ರೂ? ಒಡೆಯದೆ ಹಾಗೆ ಇದೆ. ಹೌದು ರಾಧಾ, ನನಗೂ ಆಶ್ಚರ್ಯವಾಗುತ್ತಿದೆ. ನಾನು ಮಣ್ಣಿನಿಂದಲೇ ಮಡಿಕೆ ಮಾಡಿದೆ, ಆದರೆ ಇಷ್ಟು ಗಟ್ಟಿಯಾಗಿ ಹೇಗಿದೆ? ಅಣ್ಣ, ಈ ಮಣ್ಣಿನಲ್ಲಿ ಏನೋ ಜಾದು ಇದೆ. ಇಂದು ನಾನು ಕೂಡ ನಿಮ್ ಜೊತೆಯಲ್ಲಿ ಮಡಿಕೆ ಮಾರಲು ಬರ್ತೇನೆ. ಇವನ್ನೆಲ್ಲ ನಾವಿಬ್ರೂ ಸೇರಿ ಜನ್ರಿಗೆ ಮಾರೋಣ. ಇದರ ಸತ್ಯವನ್ನು ಜನ್ರಿಗೆ ತಿಳಿಸೋಣ. ಆದ ಎಲ್ಲರೂ ನಮ್ಮ ಮಡಿಕೆಗಳನ್ನು ತೆಗೆದುಕೊಳ್ತಾರೆ. ಹೀಗೆ ಇಬ್ಬರೂ ಮಾತನಾಡಿಕೊಂಡು ಎಲ್ಲಾ ಮಡಿಕೆಗಳನ್ನು ತೆಗೆದುಕೊಂಡು ಸಂತೆಗೆ ಹೋಗುತ್ತಾರೆ. ಎಂದಿನಂತೆ ಅದೇ ಜಾಗದಲ್ಲಿ ಈ ಹೊಸ ಬಗೆಯ ಮಡಿಕೆಗಳನ್ನು ಇಟ್ಟು ಅಣ್ಣ ತಂಗಿಯರಿಬ್ಬರು ಸುಮ್ಮನೆ ನೋಡುತ್ತಾ ನಿಂತಿರುತ್ತಾರೆ. ಜನರು ಮಡಿಕೆ ಅಂಗಡಿಯ ಕಡೆ ಬರುತ್ತಾರೆ. ರಾಮಣ್ಣ, ಏನಿದು? ನಿಮ್ಮ ಮಡಿಕೆಗಳಲ್ಲಿ ಏನು ಪರಿಮಳ ಬೀರುತ್ತಿದೆ ಎಂದು ಕೇಳುತ್ತಾರೆ. ಈ ಸುವಾಸನೆಯಿಂದ ಸುತ್ತಮುತ್ತಲಿನ ಜನರು ಬಂದು ಅಲ್ಲಿಗೆ ಸೇರುತ್ತಾರೆ. ಆಗ ರಾಮು, ಬನ್ನಿ ಬನ್ನಿ ಅಕ್ಕ, ನೋಡಿ, ನಾನು ಇಂದು ಹೊಸ ಬಗೆಯ ಮಡಿಕೆಗಳನ್ನು ಮಾಡಿ ತೆಗೆದುಕೊಂಡು ಬಂದಿದ್ದೇನೆ. ಈ ಮಡಿಕೆಗಳಲ್ಲಿ ನೀವು ಆಹಾರ ತಯಾರಿಸಿದರೆ ಆಹಾರ 2 ದಿನ ಇಟ್ಟರೂ ಕೆಡುವುದಿಲ್ಲ. ಆಹಾರದ ಪರಿಮಳವು ಹಾಗೆ ಉಳಿಯುತ್ತದೆ ಮತ್ತು ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಮ್ಮೆ ನೀವು ಈ ಮಡಿಕೆಗಳತ್ತಿಕೆಗಳನ್ನು ತೆಗೆದುಕೊಂಡು ಹೋಗಿ ಆಹಾರ ತಯಾರಿಸಿ ನೋಡಿ. ಹೌದಕ್ಕ, ಅಷ್ಟೇ ಅಲ್ಲ, ಈ ಮಡಿಕೆಗಳನ್ನು ಒಮ್ಮೆ ನೋಡಿ. ಇದು ಕೆಳಗೆ ಬಿದ್ದರೂ ಒಡೆಯುವುದಿಲ್ಲ. ಈ ಮಡಿಕೆಗಳು ಯಾವ ಪಾತ್ರೆಗಳಿಗೂ ಕಮ್ಮಿ ಇಲ್ಲ. ನೀವೇ ಪರೀಕ್ಷಿಸಿ ನೋಡಿ. ಆಗ ನಾವು ಹೇಳುತ್ತಿರುವುದು ಸತ್ಯ ಎಂದು ನಿಮಗೆ ತಿಳಿಯುತ್ತದೆ. ಹೌದು, ಇವರು ಹೇಳುತ್ತಿರುವುದು ಸತ್ಯ. ನೋಡಿ, ಈ ಮಡಿಕೆಗಳು ಎಷ್ಟು ಗಟ್ಟಿಯಾಗಿವೆ. ಇವು ನಿಜವಾಗ್ಲೂ ಮಣ್ಣಿನಿಂದಲೇ ತಯಾರಿಸಿದ್ದೀರಾ? ಇಷ್ಟು ಗಟ್ಟಿ ಹೇಗೆ ಬರುತ್ತದೆ? ಅದು ಅಲ್ಲದೆ ಈ ಮಣ್ಣಿನ ಮಡಿಕೆಗಳು ಒಳ್ಳೆ ಸುವಾಸನೆಯಿಂದ ಪರಿಮಳ ಬೀರುತ್ತಿದೆ. ರಾಮಣ್ಣ, ಇದು ಹೇಗೆ ಸಾಧ್ಯವಾಯಿತು? ಈ ಬಗೆಯ ಮಡಿಕೆಗಳನ್ನು ನಾನು ಎಂದೂ ನೋಡಲಿಲ್ಲ. ಸರಿ, ನನಗೂ ಈ ಮಡಿಕೆಗಳನ್ನು ಕೊಡಿ. ಹೌದು ಹೌದು, ನಮಗೂ ಮಡಿಕೆಗಳನ್ನು ಕೊಡಿ. ಹೀಗೆ ಎಲ್ಲರೂ ರಾಮಣ್ಣನ ಮಡಿಕೆಗಳನ್ನ ಖರೀದಿಸಲು ಮುಂದಾದರು. ಇದನ್ನು ನೋಡುತ್ತಿದ್ದ ಪಾತ್ರೆ ಅಂಗಡಿಯ ಮಾಲೀಕ ಹೊಟ್ಟೆ ಕಿಚ್ಚಿನಿಂದ ಅಲ್ಲಿಗೆ ಬಂದ. ಮಡಿಕೆಯನ್ನ ಕೈಯಲ್ಲಿ ಎತ್ತಿಕೊಂಡು ಜೋರಾಗಿ ನೆಲಕ್ಕೆ ಹಾಕಿ ಹೊಡೆದ. ಆದರೆ ಆ ಮಡಿಕೆ ಚೂರಾಗಲಿಲ್ಲ. ಗಾಬರಿಯಿಂದ ಅಂಗಡಿ ಮಾಲೀಕ ರಾಮು ಮತ್ತು ರಾಧಾಳನ್ನ ಹಾಗೆ ನೋಡುತ್ತಾ ನಿಂತಿದ್ದ. ಆಗ ರಾಮು ಹೇಳುತ್ತಾನೆ, ಭೀಮಣ್ಣ, ಇದು ಸಾಮಾನ್ಯವಾಗಿ ಮಡಿಕೆ ಅಲ್ಲ. ನನಗೆ ಆ ದೇವರ ಆಶೀರ್ವಾದದಿಂದ ಸಿಕ್ಕ ಮಣ್ಣಿನಿಂದ ಮಾಡಿದ ಮಡಿಕೆ. ಅದಕ್ಕೆ ನೀನು ಎಷ್ಟೇ ಪ್ರಯತ್ನಿಸಿದರೂ ಈ ಮಡಿಕೆಗಳು ಒಡೆಯುವುದಿಲ್ಲ. ನಿನ್ನ ಪ್ರಯತ್ನವೂ ವ್ಯರ್ಥವಾಗುತ್ತದೆ. ನೀನು ಕೂಡ ಈ ಮಡಿಕೆಯನ್ನು ಒಮ್ಮೆ ಖರೀದಿಸಿ ನೋಡು. ಮುಂದೆ ನಿನಗೆ ಒಳ್ಳೆಯ ಅನುಭವವಾಗುತ್ತದೆ. ಅದನ್ನು ಬಿಟ್ಟು ನನ್ನ ಮೇಲೆ ಯಾಕೆ ಹೊಟ್ಟೆ ಕಿಚ್ಚು ಪಡುತ್ತಿರುವೆ? ನಾನು ನಿನ್ನಂತೆ ಒಬ್ಬ ವ್ಯಾಪಾರಿ ಭೀಮಣ್ಣ. ಇದು ಕೂಡ ನನ್ನ ಹೊಟ್ಟೆಪಾಡಲ್ಲವೇ? ನೀನೇ ಯೋಚಿಸಿ ನೋಡು. ಇಷ್ಟು ದಿನದಿಂದಲೂ ನನಗೆ ವ್ಯಾಪಾರ ಇರಲಿಲ್ಲ. ಒಂದು ಹೊತ್ತಿನ ಗಂಜಿಗೂ ಕಷ್ಟವಾಗಿತ್ತು ನನ್ನ ಜೀವನ. ಆದರೆ ಆ ದೇವರು ಈಗ ಕಣ್ತೆರೆದಿದ್ದಾನೆ. ನೀನು ನನ್ನ ಹೊಟ್ಟೆಯ ಮೇಲೆ ಒಡೆಯಬೇಡ ಭೀಮಣ್ಣ. ಇಬ್ಬರೂ ಅಕ್ಕಪಕ್ಕದ ಅಂಗಡಿಯವರೇ, ಸಂತೋಷದಿಂದ ವ್ಯಾಪಾರ ಮಾಡೋಣ. ರಾಮವಿನ ಮಾತುಗಳನ್ನು ಕೇಳಿಸಿಕೊಂಡು ಪಾತ್ರೆ ಅಂಗಡಿಯ ಮಾಲೀಕ ಭೀಮಣ್ಣ ಅಲ್ಲಿಂದ ತಲೆ ಬಗ್ಗಿಸಿಕೊಂಡು ಹೊರಟು ಹೋಗುತ್ತಾನೆ. ರಾಮು ತನ್ನ ಎಲ್ಲ ಮಡಿಕೆಗಳನ್ನ ಮಾರಿ ಸಂತೋಷವಾಗಿ ಅಣ್ಣ ತಂಗಿಯರಿಬ್ಬರೂ ಮನೆಗೆ ವಾಪಸ್ಸಾಗುತ್ತಾರೆ. ಮರುದಿನ ರಾಮು ಮಣ್ಣನ್ನು ತರಲು ಮತ್ತೆ ಆ ಸ್ಥಳಕ್ಕೆ ಹೊರಡುತ್ತಾನೆ. ಅಣ್ಣ, ನಿಲ್ಲು. ನಾನು ಕೂಡ ನಿನ್ ಜೊತೆ ಮಣ್ಣನ್ನು ತರಲು ಬರುತ್ತೇನೆ. ನೀನೊಬ್ಬನೇ ಎಷ್ಟು ತಾನೇ ತರಲು ಸಾಧ್ಯ? ನಾವಿಬ್ಬರು ಒಟ್ಟಿಗೆ ಹೋಗಿ ಇನ್ನಷ್ಟು ಮಣ್ಣನ್ನು ತಂದು ಮಡಿಕೆ ಮಾಡೋಣ. ಸರಿ ರಾಧಾ, ನೀನು ನನ್ನ ಜೊತೆ ಬಾ. ನೀನು ಹೇಳಿದ ಹಾಗೆ ಇನ್ನೂ ಹೆಚ್ಚು ಮಣ್ಣು ತಂದು ನಾವು ಮಡಿಕೆಗಳನ್ನು ಮಾಡಿದರೆ ಅದರಿಂದ ನಮಗೆ ಒಳ್ಳೆ ದುಡ್ಡು ಬರುತ್ತದೆ. ನಾವು ಆ ಹಣದಿಂದ ಒಂದು ಒಳ್ಳೆ ಮನೆಯನ್ನು ಕಟ್ಟಬಹುದು.
ಹಾಗೆ ನಿನ್ನ ಮದುವೆಯನ್ನು ಮಾಡಬಹುದು. ಇಬ್ಬರೂ ಕೈ ಜೋಡಿಸಿದರೆ ಬೇಗ ನಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ. ಅಪ್ಪ ಅಮ್ಮನನ್ನು ಕೂಡ ನಾವು ಸಂತೋಷವಾಗಿ ನೋಡಿಕೊಳ್ಳಬಹುದು. ರಾಧಾ: ನೋಡು, ಇದೇ ಆ ಮಣ್ಣು. ಅಂದು ನಾನು ಹೇಳಿದೆ ಅಲ್ಲವೇ, ಒಬ್ಬ ವಯಸ್ಸಾದ ಅಜ್ಜ ನನಗೆ ಈ ಮಣ್ಣಿನ ರಹಸ್ಯವನ್ನು ತಿಳಿಸಿದ್ದಾರೆ ಎಂದು. ಅವರಿಂದಲೇ ಇಂದು ನಮ್ಮ ಜೀವನ ಸುಧಾರಿಸಿದೆ. ಮತ್ತೆ ಅವರನ್ನು ನಾವು ಎಲ್ಲಾದರೂ ಕಂಡರೆ ಅವರನ್ನು ಕರೆದುಕೊಂಡು ಹೋಗಿ ನಮ್ಮ ಬಳಿಯೇ ಉಳಿಸಿಕೊಳ್ಳೋಣ. ಅವರು ಹೇಳುತ್ತಿದ್ದರು, ಅವರಿಗೆ ಯಾರೂ ಇಲ್ಲ ಎಂದು. ಖಂಡಿತವಾಗಿ ಅಣ್ಣ. ಆ ತಾತ ಕಂಡ್ರೆ ನಾವು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ. ಅವರಿಂದಲೇ ಇಂದು ನಾವು ಹೊಟ್ಟೆ ತುಂಬಾ ಊಟ ಮಾಡುತ್ತಿದ್ದೇವೆ. ಬನ್ನಿ, ಈಗ ನಾವು ಮಣ್ಣನ್ನು ತೆಗೆದುಕೊಂಡು ಹೋಗೋಣ. ಹೀಗೆ ಪ್ರತಿದಿನ ರಾಧಾ ಮತ್ತು ರಾಮು ಇಬ್ಬರು ಅಲ್ಲಿಂದ ಮಣ್ಣನ್ನು ತಂದು ಮಡಿಕೆಗಳನ್ನು ಮಾಡುತ್ತಿದ್ದರು. ಅದನ್ನು ತೆಗೆದುಕೊಂಡು ಹೋಗಿ ಜನರಿಗೆ ಮಾರುತ್ತಿದ್ದರು. ದಿನಗಳು ಕಳೆದಂತೆ ರಾಮುವಿನ ಪರಿಸ್ಥಿತಿಯು ಸುಧಾರಿಸಿಕೊಳ್ಳುತ್ತದೆ. ಒಂದು ದಿನ ರಾಮು ಮಡಿಕೆಗಳನ್ನು ಮಾರಿ ಅಣ್ಣ ತಂಗಿ ಇಬ್ಬರು ಮನೆಗೆ ಬರುತ್ತಾರೆ. ಆಗ ಅಲ್ಲಿ ಒಂದು ಅಚ್ಚರಿ ಕಾದಿರುತ್ತದೆ. ಅಯ್ಯ, ನೀವಾ? ನಿಮ್ಮನ್ನು ನಾನು ತುಂಬ ದಿನದಿಂದ ಎದುರು ನೋಡುತ್ತಿದ್ದೆ. ಈಗ ಇಲ್ಲಿ ನಿಮ್ಮನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ನಿಮ್ಮಿಂದಲೇ ನಾವು ಇಂದು ಸಂತೋಷವಾಗಿದ್ದೇವೆ. ನೋಡಿ, ನಮ್ಮ ತಂದೆ ತಾಯಿಗಳಿಗೆ ನಾನು ಹೊಟ್ಟೆ ತುಂಬ ಊಟ ಹಾಕಲು ಸಾಧ್ಯವಾಗುತ್ತಿದೆ. ಅಂದು ನೀವು ತಿಳಿಸಿದ್ದೀರಿ ಅಲ್ಲವೇ ಮಣ್ಣಿನ ರಹಸ್ಯವನ್ನು? ಈಗಲೂ ಕೂಡ ನಾನು ಅದೇ ಮಣ್ಣನ್ನು ತಂದು ಮಡಿಕೆಗಳನ್ನು ಮಾಡಿ ಮಾರುತ್ತಿರುವೆ. ಜನಗಳು ಕೂಡ ಸಂತೋಷದಿಂದ ನನ್ನ ಮಡಿಕೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇದೆಲ್ಲವೂ ನಿಮ್ಮಿಂದಲೇ ಅಯ್ಯ. ನಿಮಗೆ ಯಾರೂ ಇಲ್ಲ ಎಂದು ತಿಳಿಸಿದ್ದೀರಿಯಲ್ಲವೇ? ಇನ್ನು ಮುಂದೆ ನೀವು ಎಲ್ಲೂ ಹೋಗಬೇಡಿ. ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಿ. ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಮಗೆ ಹೊಟ್ಟೆ ತುಂಬ ಅನ್ನ ನೀಡಿದ ದೇವರು ನೀವು. ಇನ್ನು ಮುಂದೆ ನೀವು ನಮ್ಮ ಜೊತೆಯಲ್ಲೇ ಇದ್ದು ಬಿಡಿ. ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಬೇಡಿ. ಇಲ್ಲೇ ಇರಿ ಅಯ್ಯ. ರಾಮು: ನಿನ್ನನ್ನು ನೋಡಿ ನನಗೆ ಸಂತೋಷವಾಯಿತು. ಹಾಗೆ ನಿನ್ನ ಮಾತುಗಳನ್ನು ಕೇಳಿಯೂ ನನಗೆ ಸಂತೋಷವಾಯಿತು. ನೀನು ಮಣ್ಣು ತರುತ್ತಿರುವ ಜಾಗ ನನ್ನ ಸ್ವಂತ ಜಾಗದಲ್ಲಿರುವ ಮಣ್ಣು. ನೀನು ಯಾವಾಗಲೂ ಅಲ್ಲಿಗೆ ಬಂದು ಮಣ್ಣು ತೆಗೆದುಕೊಂಡು ಬರುತ್ತಿರುವುದನ್ನು ನಾನು ಗಮನಿಸುತ್ತಲೇ ಇರುವೆ. ಅದೂ ಅಲ್ಲದೆ ನೀನು ನಿನ್ನ ವೃತ್ತಿಯ ಮೇಲೆ ಇಟ್ಟಿರುವ ನಂಬಿಕೆ ನನಗೆ ತುಂಬಾ ಇಷ್ಟವಾಗಿದೆ. ಕಾಲಕ್ಕೆ ತಕ್ಕಂತೆ ಜನಗಳು ಬದಲಾಗುತ್ತಿದ್ದಾರೆ. ನಿನಗೆ ನಿನ್ನ ತಂಗಿ ಎಷ್ಟೋ ಬಾರಿ ಹೇಳಿತಾಳೆ ಬೇರೆ ಕೆಲಸವನ್ನು ಮಾಡಲು. ಆದರೆ ನೀನು ಇದು ನನ್ನ ಕುಲಕಸುಬು ಎಂದು ಹೇಳಿ ನಿನ್ನ ಪೂರ್ವಜರು ಉಳಿಸಿಕೊಟ್ಟಿರುವ ಈ ವೃತ್ತಿಯನ್ನು ಇಂದಿಗೂ ಮುಂದುವರಿಸುತ್ತಿರುವೆ. ನಾನು ನಿನ್ನಂತೆ ಒಬ್ಬ ಕುಂಬಾರ ರಾಮು. ನಾನು ಕೂಡ ಮಡಿಕೆಗಳನ್ನು ಮಾಡಿ ಬದುಕುತ್ತಿದ್ದ ವ್ಯಕ್ತಿಯೇ. ಆದರೆ ನನಗೆ ವಯಸ್ಸಾದ ಮೇಲೆ ನನ್ನ ಕೆಲಸವನ್ನು ನನ್ನ ಮಕ್ಕಳು ಮಾಡಲು ಮುಂದೆ ಬರಲಿಲ್ಲ. ಕಾಲಕ್ಕೆ ತಕ್ಕಂತೆ ಅವರು ಕೂಡ ಬದಲಾಗಿ ನನ್ನನ್ನು ಒಂಟಿ ಮಾಡಿಬಿಟ್ಟು ಹೋದರು. ಆದರೆ ನೀನು ಈ ಕೆಲಸವನ್ನೇ ದೇವರು ಎಂದು ತಿಳಿದು ಮಾಡುತ್ತಿರುವೆ. ನಾನು ಕೂಡ ನಿನ್ನಂತಹ ಒಬ್ಬ ವ್ಯಕ್ತಿಯನ್ನೇ ಹುಡುಕುತ್ತಿದ್ದೆ. ಆ ದೇವರೇ ನಿನ್ನನ್ನು ನನ್ನ ಬಳಿ ಕಳಿಸಿದ ಎನಿಸುತ್ತದೆ. ಅದಕ್ಕೆ ನನ್ನ ಜಮೀನಿನಲ್ಲಿದ್ದ ಮಣ್ಣನ್ನು ನಿನಗೆ ಕೊಟ್ಟೆ. ನಾನು ನಿನ್ನನ್ನು ನಿನ್ನ ಬೆನ್ನನ್ನ ಹಿಂದೆ ನಿಂತು ನೋಡುತ್ತಲೇ ಇದ್ದೆ. ನಿನ್ನ ಕೆಲಸದಲ್ಲಿರುವ ನಿಷ್ಠೆ ನನಗೆ ತುಂಬಾ ಇಷ್ಟವಾಗಿದೆ ರಾಮು. ಈ ಪತ್ರವನ್ನು ತೆಗೆದುಕೋ. ಇನ್ನು ಮುಂದೆ ಆ ಜಾಗವು ನಿನ್ನದೇ. ನನ್ನ ಮಕ್ಕಳಿಗೆ ಆ ಜಾಗವನ್ನು ಕೊಟ್ಟರೆ ವ್ಯರ್ಥವಾಗುತ್ತದೆ. ನಿನ್ನಂತಹ ಒಳ್ಳೆಯ ವ್ಯಕ್ತಿಗೆ ಆ ಮಣ್ಣು ಸಿಕ್ಕರೆ ಮಣ್ಣಿಗೂ ಬೆಲೆ ಸಿಗುತ್ತದೆ. ನನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ. ನನಗೂ ಗೊತ್ತಿರುವ ಹೊಸ ಬಗೆಯ ಮಣ್ಣಿನ ಮಡಿಕೆಗಳನ್ನು ಮಾಡುವುದು ನಿನಗೆ ಹೇಳಿಕೊಡುತ್ತೇನೆ. ಇನ್ನು ಮುಂದೆ ನಾನು ಇಲ್ಲೇ ಉಳಿದುಕೊಳ್ಳುತ್ತೇನೆ. ನನಗೆ ಒಂದು ಹೊತ್ತಿನ ಊಟ ಕೊಟ್ರೆ ಸಾಕು ರಾಮು. ನನ್ನ ಕೈಲಾದ ಕೆಲಸವನ್ನು ಮಾಡಿಕೊಂಡು ನಿನ್ನ ಬಳಿಯೇ ಇರುತ್ತೇನೆ. ಇದಕ್ಕೆ ನಿನ್ನ ಅಭ್ಯಂತರ ಇಲ್ಲದಿದ್ದರೆ ಮಾತ್ರ. ಅಯ್ಯ, ಇಂಥ ದೊಡ್ಡ ಮಾತುಗಳನ್ನು ಆಡುತ್ತಿರುವಿರಿ. ನೀವು ನಮ್ಮ ಜೊತೆಯಲ್ಲಿದ್ದರೆ ನನಗೆ ಸಂತೋಷವೇ. ನಿಮ್ಮಿಂದಲೇ ಇಂದು ನನ್ನ ಹೊಟ್ಟೆ ತುಂಬುತ್ತಿದೆ. ಅದಕ್ಕಾಗಿ ನೀವು ಇಲ್ಲಿ ಕೆಲಸ ಮಾಡುವ ಅಗತ್ಯವಿಲ್ಲ. ನೀವು ನನಗೆ ಕೆಲಸ ಹೇಳಿಕೊಟ್ಟರೆ ಸಾಕು. ಈ ಪತ್ರವೂ ನನಗೆ ಬೇಡ. ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನೀವು ನಮ್ಮ ಜೊತೆ ಇದ್ದರೆ ಆ ದೇವರೇ ನಮ್ಮ ಜೊತೆ ಇದ್ದಂತೆ. ಸಂತೋಷವಾಗಿ ನೀವು ಇಲ್ಲೇ ಇರಿ. ನೀವು ಕೂಡ ನನ್ನ ತಂದೆ ತಾಯಿಗಳಂತೆ. ಕಷ್ಟದಲ್ಲಿದ್ದ ನನಗೆ ಇಂದು ಹೊಟ್ಟೆ ತುಂಬಾ ತಿನ್ನಲು ಅನ್ನವಿದೆ ಎಂದರೆ ಅದಕ್ಕೆ ಕಾರಣ ನೀವು. ನಿಮಗೆ ಒಂದು ಮುತ್ತಿನ ಊಟ ಹಾಕುವುದೇನೆ ನನ್ನ ಪುಣ್ಯ. ನಿಮಗೆ ಹೇಗೆ ಬೇಕೋ ಹಾಗೆ ಇಲ್ಲೇ ಇರಿಯಯ್ಯ. ರಾಮು: ನಾನು ಇಲ್ಲೇ ಇರಬೇಕಾದ್ರೆ ಈ ಪತ್ರವನ್ನು ನೀನು ಖಂಡಿತವಾಗಿಯೂ ತೆಗೆದುಕೊಳ್ಳಬೇಕು.
ಇದು ಬೇರೆಯವರ ಪಾಲಾಗುವುದು ನನಗೆ ಇಷ್ಟವಿಲ್ಲ. ನಾನು ಇದನ್ನು ನಿನ್ನ ತಂಗಿ ಮದುವೆಗೆ ಕೊಡುತ್ತಿರುವ ಉಡುಗೊರೆಯೆಂದೇ ತಿಳಿದುಕೋ. ಇರುವಷ್ಟು ದಿನ ಸಂತೋಷವಾಗಿ ನಾನು ಇಲ್ಲೇ ಇರುತ್ತೇನೆ. ರಾಧಾ, ನೀನಾದರೂ ತೆಗೆದುಕೋ. ಇದು ನಿನ್ನ ತಾತ ನಿನಗಾಗಿ ಕೊಡುತ್ತಿರುವ ಉಡುಗೊರೆ. ಹೀಗೆ ರಾಮುವಿಗೆ ಸಮಾಧಾನ ಮಾಡಿ ಪತ್ರವನ್ನು ರಾಧಾಳಿಗೆ ನೀಡುತ್ತಾರೆ. ಅವರು ಕೂಡ ಅಲ್ಲೇ ಉಳಿದು ರಾಮುವಿಗೆ ಇನ್ನಷ್ಟು ಬಗೆಯ ಮಡಿಕೆಗಳನ್ನು ಮಾಡುವುದು ತಿಳಿಸಿಕೊಡುತ್ತಾರೆ. ಮಣ್ಣು ಕೇವಲ ಧೂಳಲ್ಲ, ಅದು ಬದುಕು ಕಟ್ಟುವ ಬಂಗಾರ. ಕುಂಬಾರನ ಕೈ ತಾಕಿದ ಕ್ಷಣ ಮಣ್ಣೇ ಪಡೆಯುತ್ತದೆ ಹೊಸ ಅವತಾರ. ತಿರುಗುವ ಚಕ್ರವೇ ಅವನ ಕನಸು, ಶ್ರಮವೇ ಅವನ ಉಸಿರು. ಒಂದು ಮಡಿಕೆಯೊಳಗೆ ಅಡಗಿರುತ್ತದೆ ಒಂದು ಕುಟುಂಬದ ನಾಳೆಯ ಬೆಳಕು. ಕಾಲ ಬದಲಾದರೂ ಕಲೆ ಬದಲಾಗಬಾರದು, ಕಸುಬಿನ ಬೆಲೆ ಎಂದೂ ಕಡಿಮೆಯಾಗಬಾರದು. ಪೂರ್ವಜರು ಕೊಟ್ಟ ಪರಂಪರೆ ಮುಂದಿನ ತಲೆಮಾರಿಗೆ ಸಾಗಬೇಕು. ಮಣ್ಣನ್ನು ಪ್ರೀತಿಸಿದ ಕೈಗಳು ಯಾವತ್ತೂ ಖಾಲಿಯಾಗುವುದಿಲ್ಲ. ನಿಜವಾದ ಶ್ರಮದ ಬೆವರು ಒಂದು ದಿನ ಯಶಸ್ಸಾಗಿ ಅರಳುತ್ತದೆ. ಕುಲ ಕಸುಬು ಕೇವಲ ಉದ್ಯೋಗವಲ್ಲ, ಅದು ನಮ್ಮ ಸಂಸ್ಕೃತಿಯ ಹೆಮ್ಮೆ. ಅದನ್ನು ಉಳಿಸಿದ ಪ್ರತಿಯೊಬ್ಬರೂ ಈ ಮಣ್ಣಿನ ನಿಜವಾದ ಆಸ್ತಿ. ನೀತಿ: ಕಾಲ ಬದಲಾಗಬಹುದು, ಆದರೆ ಶ್ರಮದಿಂದ ಬದುಕು ಕಟ್ಟಿದ ಕಸುಬು ಎಂದಿಗೂ ಸಾಯುವುದಿಲ್ಲ. ಅದನ್ನು ಉಳಿಸುವ ಕೈಗಳೇ ಸಮಾಜದ ನಿಜವಾದ ಶಕ್ತಿ. ಧನ್ಯವಾದಗಳು.